ದಹಿ ಬೆಲ್ಲ ಮತ್ತು ಆಲೂ ಸಮೋಸ ಭಾರಿ ಇತ್ತು. ಲೈಕ್ ಅಥೆಂಟಿಕ್ ಡೆಲ್ಲಿ ಟೇಸ್ಟ್ ಇತ್ತು. ಬೆಂಗ್ಳೂರಾಗ ಡೆಲ್ಲಿ ಟೇಸ್ಟ್ ಸಿಗೋದು ಭಾಳ ಕಷ್ಟ, ಬಟ್ ಅದು ವರ್ತ್ ಇತ್ತು. ಸೊ ಇವತ್ತು ನೋಡ್ಬೋದು ರೆಡಿ ಆಗಿದ್ದು ನಾನು. ಇದು ನಮ್ಮದು ಫೇವ್ರೆಟ್ ಬ್ರ್ಯಾಂಡ್ ಪೀಟರ್ ಇಂಗ್ಲೆಂಡ್ ಶರ್ಟ್, ಪ್ಯಾಂಟ್ ಹಾಕ್ಕೊಂಡೇನಿ. ಎಲ್ಲಿ ರೆಡಿ ಆಗ್ಯಾನಂದ್ರೆ ಇವತ್ತು ಅಜ್ಜ ಬರತ್ತಾರ. ಲೈಕ್ ಮೈಸೂರಿಗೆ ಹೋಗಿದ್ರು ಅವರು, ಮೈಸೂರಿಂದ ಬೆಂಗಳೂರಿಗೆ ಬಂದಾರ ಈಗ. ಸೊ ಸಂಜಿಗೆ ಮಾಲತಿ ಸರ್ ದೇಶಪಾಂಡೆ, ಸತ್ಯ ಸೀರಿಯಲ್ ನೋಡಿರ್ಬೇಕಲ್ರಿ. ಸತ್ಯ ಸೀರಿಯಲ್ದಾಗ ಸತ್ಯ ಅವ್ರ ಅತ್ತೆ ಆ್ಯಕ್ಟಿಂಗ್ ಮಾಡಿದ್ರು ಅವರ ಮತ್ತು ಅವ್ರ ದಿವಂಗತ್ ಹಸ್ಬೆಂಡ್ ಯಶವಂತ್ ಸರ್ ದೇಶಪಾಂಡೆ, ಇವರಿಬ್ಬರು ಭಾಳ ದೊಡ್ಡ ಕಲಾವಿದರ ಸ್ಯಾಂಡಲ್ವುಡ್ದು. ಯಶವಂತ್ ಸರ್ ದೇಶಪಾಂಡೆ ಅವರು 3-4 ತಿಂಗಳಿಂದ ತೀರ್ಕೊಂಡ್ರ. ಈಗ ಅವ್ರ ಮಗಳ ಮದುವೆ ಐತಿ. ಸೊ ಇವತ್ತು ರಿಸೆಪ್ಷನ್ನ, ನಾಳೆ ಮದುವೆಗಂತೂ ನನಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಇವತ್ತು ರಿಸೆಪ್ಷನಿಗೆ 3 ಜನ ಹೊಂಟೇವಿ. ನಾಳೆ ನಾನು, ನಮ್ಮ ಅಜ್ಜ, ನಮ್ಮ ತಮ್ಮ. ನಾಳೆ ಅವ್ರದ್ದು ಒಂದೇ ಭಾರತ್ ಟ್ರೈನ್ ಐತಿ. ಸೊ ರಿಸೆಪ್ಷನ್ ಹೋಗಿ ಬಂದುಬಿಡ್ತೇವೆ. ಹೋಗುನ್ ನಡೀರಿ. ಆಮೇಲೆ ಇದೊಂದು ಏನು ಮಾಡತ್ತಿ ಶಿವಲಿ? ಅವ್ನ ಫೋನ್ದಾಗ ಏನು ನೋಡತ್ತಾನ ಚೆಕ್ ಮಾಡೋಣ ಬರ್ರಿ. ಆನ್ ಕ್ಯಾಮ್ರಾ ತೋರಿಸ್ತೀನಿ. ಉತ್ತಮ ಫೋನ್ದಾಗ ಏನು ಮಾಡ್ತಿರ್ತಾರಂದರೆ, ಓ ನೀನು ಲಾಗಿಂಗ್ ಮಾಡತ್ತಿ ಶಿವಮೈ? ಅವ ನನ್ನ ರೆಕಾರ್ಡ್ ಮಾಡತ್ತಾನ್ರಿ ನೋಡ್ರಿ. ಅಣ್ಣ ತಮ್ಮ ಇಬ್ಬರು ಲಾಗರ್ಸ್ ಅದೇವಿ. ಎಲ್ಲ ಕೆಲಸ ಅವ ಅಡ್ಮಿನಿಸ್ಟ್ರೇಷನ್ ಬಿಡ್ತಾನಂತ, ನಾ ಇಂಜಿನಿಯರಿಂಗ್ ಕೆಲಸ ಬಿಡ್ತೇನಂತ. ಅಡ್ಮಿನಿಸ್ಟ್ರೇಟರ್ ಇದನ್ನ ಮಾಡ್ತೇನೆ ನಾನು. ಮೊದಲು ಸೊ ಅಲ್ಲೇ ರೆಕಾರ್ಡಿಂಗ್ ಏನೂ ಅವೈಲೇಬಲ್ ಇದ್ದಿದ್ದಿಲ್ಲ. ಸೊ ನಮ್ಮ ಅಜ್ಜ ಬಾಜು ಏನು ನಿಂತಾರಲ್ರಿ, ಇವರ ಮಾಲತಿ ಆಂಟಿ ಮತ್ತು ಯಶವಂತ್ ಅಂಕಲ್, ಇವ್ರ ಮಗಳದ ಮದ್ವೆ ರಿಸೆಪ್ಷನ್ ಇತ್ತು ನಿನ್ನೆ. ಅಂದ್ರೆ ಲೈಕ್ ನಿನ್ನೆ. ಇವತ್ತು ವಾಯ್ಸ್ ಓವರ್ ಕೊಡತ್ತೇನೆ ಅದಕ್ಕೆ. ಅಲ್ಲಂತರೂ ಫಿಲ್ಮಿಂಗ್ ಏನೂ ಅಲೋ ಇದ್ದಿದ್ದಿಲ್ಲ. ಲೈಕ್ ಕ್ಯಾಮ್ರಾಗ ಸ್ಟಿಕ್ಕರ್ ಅಂಟಿಸಿ ಕಳಿಸ್ತಾರಲ್ಲ ಒಳಗೆ, ಹೀಗಾಗಿ ನಾನೇನು ಫಿಲ್ಮ್ ಮಾಡೋಕ್ಕಾಗಲಿಲ್ಲ. ಸೊ ಜಸ್ಟ್ ವಾಯ್ಸ್ ಓವರ್ ಕೊಡತ್ತೇನೆ. ಇವರಿಬ್ಬರು ಮಗಳ ರಿಸೆಪ್ಷನ್ ಇತ್ತು ನಿನ್ನೆ, ಯಾವುದೋ ರಜತ ಭವನದಾಗ. ಸೊ ಅಲ್ಲಿ ಹೋಗಿದ್ವಿ. ಭಾಳ ರೆಸ್ಪೆಕ್ಟ್ ಕೊಟ್ರು ನಮಗೆ. ಆಮೇಲೆ ಇವೆಲ್ಲ ಫೋಟೋಸ್ ಎದಕ್ಕೆ ಹಾಕತ್ತೇನಂದ್ರೆ ಆ್ಯಸ್ ಅ ಮೆಮ್ರಿ. ಲೈಕ್ ಹೋದ ಸಲ ಧಾರವಾಡಕ್ಕೆ ಬಂದಿದ್ರು ಅವ್ರ ಒಂದು ಇವೆಂಟಿಗೆ. ಅಲ್ಲೇ ಅಂದ್ರೆ ಅವ್ರ ಮನಿದ ಇವೆಂಟ್ ಇತ್ತು. ಈ ಸರ್ದೇಶ್ ಪಾಂಡೆ ಅವ್ರ ಮಾಲತಿ ಸರ್ದೇಶ್ ಪಾಂಡೆ ಅವ್ರ ಮನಿದ ಇವೆಂಟ್ ಇತ್ತು. ಸೊ ನಮ್ಮನ್ನು ಕರೆದಿದ್ರು ಅವ್ರು. ಹುಬ್ಳ್ಯಾಗ ಮಾಡಿದ್ರೆ ಧಾರವಾಡದಾಗ ಮಾಡಿದ್ರು, ಅದು ಎಕ್ಸಾಕ್ಟ್ ನೆನಪಾಗೋದು ನಂಗೆ. ಸೊ ಭಾಳ ಮಸ್ತ್ ಹಚ್ಕೊತಾರೆ ಅವ್ರು. ಆಮೇಲೆ ನಿನ್ನೆ ನಾವು ಹೆದರಾತಿದ್ವಿ ಗೊರ್ತು ಹಿಡಿತಾರೋ ಇಲ್ಲೋ. ಲೈಕ್ ಮನೆಗೆ ಬಂದು ಇನ್ವೈಟ್ ಮಾಡಿ ಹೋಗಿದ್ರು ಅವ್ರು. ಬಟ್ ಆಲ್ಸೋ ನನಗೆ ಏನಪ್ಪ, ಲೈಕ್ ಎಲ್ಲ ಆ್ಯಕ್ಟರ್ಸ್, ಫುಲ್ ಆ್ಯಕ್ಟರ್ಸ್ ಇದ್ರಿ. ಲೈಕ್ ಎಲ್ಲ ಸೀರಿಯಲ್ ಆ್ಯಕ್ಟರ್ಸು ಇದ್ರಲ್ಲೇ. ಭಾಳ ಮಜಾ ಬಂತ. ಆಮೇಲೆ ಮಸ್ತ್ ಆತ್ಮ. ಸೊ ಇದು ನೋಡ್ರಿ ವೆಡ್ಡಿಂಗ್ ರಿಸೆಪ್ಷನ್ನದ್ದು ಲೈಕ್ ಊಟದ ಮೆನ್ಯೂ ಕಾರ್ಡ. ಹೋದ್ಕೂಳೆ ಫ್ರೂಟ್ ಪಂಚ್ ಮತ್ತು ವೆಜ್ ನಗೆಟ್ಸ್, ಆಮೇಲೆ ಪಾಲಕ್ ಪತ್ತ ಚಾಟ್ ಇತ್ತು, ಗೀ ಫುಲ್ಕಾ, ಕಾಜು ಪೆಪ್ಪ ಮಸಾಲ, ಇದು ಸಾಬುದಾನಿ ಪಾಯಸ ಇತ್ತು, ಕೋಸಂಬರಿ ನಾರ್ಮಲ್, ಆಮೇಲೆ ಯಾವುದೋ ಒಂದು ತೊಂಡಿಕಾಯಿ ಪಲ್ಯ ಇತ್ತು, ಇಲ್ಲೇ ಹಪ್ಪಳ, ಮಸಾಲ ದೋಸೆ ಚಟ್ನಿನೂ ಚಲೋ ಇತ್ತು, ದಮ್ ಬಿರಿಯಾನಿ ಚಲೋ ಇತ್ತು. ರೈಸ್ ರಸಮ್ ನನಗೇನಷ್ಟು ಇಷ್ಟ ಆಗಲಿಲ್ಲ. ಮಲಾಯಿ ಸ್ಯಾಂಡ್ವಿಚ್ಚು ಚಲೋ ಇತ್ತು, ಅಂಜೂರ್ ಡ್ರೈ ಫ್ರೂಟ್ ರೋಲು ಚಲೋ ಇತ್ತು, ಬೇಬಿ ಕಾರ್ನ್ ಅಂತೂ ಏಕ್ ನಂಬರ್ ಇತ್ತು. ಆಮೇಲೆ ಲಾಸ್ಟಿಗೆ ಬಟರ್ಸ್ಕಾಚ್ ಐಸ್ ಕ್ರೀಮು ಇತ್ತು, ನಟ್ ಫ್ರೂಟ್ಸು ಇತ್ತು, ವಿಡಾ ಇತ್ತು, ತಾಂಬೂಲ ಇತ್ತು. ಆಮೇಲೆ